ವೆಲ್ಕಮ್ ಟು ಗಾಯ್ಸ್. ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಹಳ್ಳಿಗಳಲ್ಲಿ ಯಾವ ಯಾವ ರೀತಿಯಲ್ಲಿ ವಿಭಿನ್ನ ಶೈಲಿಯಲ್ಲಿ ವಿಶೇಷ ಸಂಪ್ರದಾಯಗಳ ಜೊತೆಗೆ ಮದುವೆಗಳು ಯಾವ್ಯಾವ ರೀತಿ ಜರುಗ್ತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಕೊನೆವರೆಗೂ ವಿಡಿಯೋ ನೋಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮ ಉತ್ತರ ಕರ್ನಾಟಕ ಮದುವೆಗಳಲ್ಲಿ ವಿಭಿನ್ನ ರೀತಿಯ ಸಂಪ್ರದಾಯಗಳಿವೆ. ಯಾರಾದರೂ ನೋಡಿಲ್ಲದೆ ಇದ್ದರೆ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಿದ್ದೀನಿ. ಇದು ಒಂದು ವಿಶೇಷ ರೀತಿಯ ಮದುವೆ ಅಂದರೆ ತಪ್ಪಾಗಲಾರದು. ಸಂಪ್ರದಾಯಗಳು ಹೇಗಿರುತ್ತವೆ ಅಂತ ಎಲ್ಲವನ್ನು ವಿವರವಾಗಿ ಕೊಟ್ಟಿದ್ದೇವೆ ನೋಡಿ ಸ್ನೇಹಿತರೆ. ಉಜ್ಜಯಿನಿ ಪೀಠ ಹೇಳ್ತೈತಿ, ಕೆಂಪ ತಿಲಕ ಹಾಗೆ ಸೂರ್ಯಪ್ರಕಾಶ ಬೋಳುವಂತೆ ಈ ಮನೆಯನ್ನು ಹೊಳೆಯುವಂತ ಶಕ್ತಿ ಸಾಮರ್ಥ್ಯ ಇರಲಿ. ಇನ್ನು ಕೇದಾರ ಪೀಠ ಹೇಳ್ತಾ ಕರೆ ಮನೆ ಇದಾವ ನೋಡಿ, ಇಲ್ಲಿ ಕರೆ ಬಾವುಟ ಹೇಳ್ತೈತಿ. ಕರೆ ಬಾವುಟ ಏನ್ ಹೇಳ್ತಂದ್ರ ಇನ್ನು ಒಂದು ಕಪ್ಪು ಚುಕ್ಕಿ ಬರಲಾರ್ದಾಗ ಈ ಮನೆಯಲ್ಲಿ ಜೀವನ ಮಾಡಬೇಕು ಅಂತ ಹೇಳ್ತೈತಿ. ಹಳದಿ ಮಣಿ ಹೇಳ್ತೈತಿ, ಯಾವಾಗಲೂ ನೀ ಸುಮಂಗಲಿ ಆಗಿರು. ಇನ್ನ ಕಾಶಿ ಪೀಠ ಹೇಳ್ತೈತಿ, ಬೆಳೆ ಬಾವುಟ, ಯಾವಾಗಲೂ ಸ್ವಚ್ಛ ಮನಸ್ಸಿಂದ ಬಂದಂತ ಮನೆಗೆ ಅತಿಥಿಗಳಿಗೆ ಅವರ ಸ್ವಾಗತವನ್ನ ಮಾಡು, ಅವ್ರಿಗೆ ಅನುಕರಣೆ ಮಾಡು, ಅವ್ರಿಗೆ ಪ್ರಸಾದ ಮಾಡು, ಅವ್ರಿಗೆ ಜೀವನಕ್ಕೆ ಏನು ಅವ್ರಿಗೆ ಬಾರದಂತೆ ನೋಡಿಕೊಂಡು ಹೋಗಂತೆ 5 ಪೀಠಗಳ ಸಂಕೇತ ನಿಮ್ಮ ಮಂಗಲಿಯಲ್ಲಿ ಕಟ್ಟಿರ್ತಾರೆ. ಈ ದಾರಿ ಇದಲ್ಲ ನಿಮ್ಮ ಜೀವನದ ದಾರಿ. ಇವತ್ತಿಂದ ನೀವು ಮದುಮಗಳಾಗ್ತೀರಿ, ಸತಿಪತಿಗಳು ಒಂದಾಗ್ತೀರಿ, 2 ಸಂಬಂಧಗಳು ಒಂದಾಗ್ತಾವ. ಅದಕ್ಕೆ ಈ 5 ಮಣಿ ಪೋಣಿಸಿದ್ರು. ಇವು 2 ಬಂಗಾರ ತಾಳಿ ಪೋಣಿಸಿದ್ರು. ಯಾಕೆ? ಈಗ ನಮ್ಮ ಕಾಲಕ್ಕೆ ಬಂಗಾರ ಭಯಂಕರ ತುಟ್ಟೈತಿ, ಅಥವಾ ಬೆಳ್ಳಿದು ಅಥವಾ ಪ್ಲಾಸ್ಟಿಕ್ ಇಂದು ಅಥವಾ ಬೆಳ್ಳಿದು ಮಾಡ್ಬೋದಾಗಿತ್ತಲ್ಲ ಅಲ್ಲ. ಈ ಬಂಗಾರ ಅನ್ನೋದು ಸುವರ್ಣ ದೀಪದ ಹಾಗೆ ಹೊಳಿತಾ ಇರ್ತೈತಿ. ಅದಕ್ಕೋಸ್ಕರ ಈ ಬಂಗಾರದಂತ ತಾಳಿಯನ್ನು ಮಾಡಿದ್ರು. ಒಂದ ಮಾಡ್ಬೇಕಿತ್ತು, 2 ಮಾಡಿದ್ರು. ಯಾಕೆ 2 ಎದಕ್ ಮಾಡಿದಂದ್ರ ಇಲ್ಲಿವರೆಗೂ ನೀನು ತವ್ರ ಮನೆಯಲ್ಲಿ ಇದ್ದು ಆ ಮನೆಯಲ್ಲಿ ಸುಖ ಭೋಗಗಳನ್ನು ಅನುಭವಿಸ್ಕೊಂಡ್ ಬಂದಿರ್ತೀವಿ. ನಾನು ಗಂಡನ ಮನೆಗೆ ಬಂದೆ ಅಂತಂದ್ರ ಆ ಮನೆ ನಂದಬಾರ್ದು, ಅದು ಕೂಡ ನಂದು ಗೋಕುಲವಾಗೆ ಬೆಳಗಬೇಕು. ಅದಕ್ಕೆ ಒಂದು ಗಂಡನ ಮನೆ ತಾಳಿ, ಒಂದು ತವ್ರ ಮನೆ ತಾಳಿ ಅಂತ ಹೇಳಿ 2 ತಾಳಿಗಳನ್ನ ಮಾಡಿದ್ರು. ಅದಕ್ಕೋಸ್ಕರ ಇದರಲ್ಲಿ ಹವಳ, ಮುತ್ತು, ಹಸಿರು ಮಣಿ, ಹಳದಿ ಮಣಿ ಏನಪ್ಪಾ ಅಂತಂದ್ರ ಪಂಚಪೀಠ ಆದೀಶ್ವರ ಸಂಕೇತಗಳು. ಆ 5 ಮುತ್ತು ಕೊಟ್ಟಾಗ ಮಾತ್ರ ನೀನು ಮುತ್ತೈದೆ ಹಾಕಿನಿ. ಅದಕ್ಕೋಸ್ಕರ ಈ 5 ಓಂ ಧ್ರುವಪದಂ ವಿಪ್ರೋಪಸಂಚವಂ ಬ್ರಹ್ಮಾಂಡ ವ್ಯಾಪ್ತಿ ದೇವಚಿತ ಹಿಮಾರುಜ ವಾದ್ಯಗಳು ಚೆನ್ನಾಗಿರಲಿ. ಶಶಿಕಲ ಮೂರ್ತಿ ವಿದ್ಯಾಪ್ರದಾಯಕಂ ಶುದ್ಧ ಮಮ ಜೀವನ ಕಂಠೆ ಬದ್ರಾಮಿ. ಓಂ ಜಯಾಮಂಗಲಂ ಜೈ ನಮಃ ಪಾರ್ವತಿ जगतगुरु श्री पंचाचार्य महाराज की, जगतगुरु श्री रेणुकाचार्य महाराज की, लक्ष्मी वेंकटेश्वर महाराज की, श्री वरमांकेश्वर महाराज की जय मंगलम जय नमः पार्वती। ಮತ್ತು ತಾಳಿಯ ಮಹತ್ವವನ್ನು ಪ್ರತಿಯೊಂದನ್ನು ವಿವರಿಸಿದ್ದಾರೆ. ಈ ರೀತಿಯಾಗಿ ನಮ್ಮ ಹಳ್ಳಿಗಳಲ್ಲಿ ನಡೆಯುತ್ತದೆ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.